ಹಾಯ್ ಗೈಸ್, ಇದು ಬಂದು ಗೋಬಿ ಮಾದು ಸಿಂಪಲ್ ಬರ್ಡೇ ಸೆಲೆಬ್ರೇಷನ್ ವಿಡಿಯೋ ಮಾಡ್ತಾ ಇದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾವು ಮಳೆಯಲ್ಲಿ ನೆನ್ಕೊಂಡು ಹಾಯ್ ಫ್ರೆಂಡ್ಸ್ ಮಳೆಯಲ್ಲಿ ನೆನ್ಕೊಂಡು ಕೂತಿದ್ದೀವಿ ನೋಡಿ. ನಾವು ಅದು ಎಲ್ಲಿ ನೋಡಿ ಚಂದ್ರಿಕೆ ಅಡಿಲಿ ಕೂತಿದ್ದೀವಿ ನಾವು. ವಾರ್ಗಿತಿ ಮಗಳು ಅವಳು. ಇನ್ನು ಮಳೆಯಲ್ಲೆಲ್ಲ ನೆನ್ಕೊಂಡು ನೋಡಿ ಎಲ್ಲ ಚಂದ್ರಿಕೆ ಅಡಿಲಿ ಕೂತಿದ್ದೀವಿ ನಾವು. ಎಲ್ಲೂ ಜಾಗ ಸಿಗಲಿಲ್ಲ ಅಂತ ಅಂದ್ಬಿಟ್ಟು ಇನ್ನು ನನ್ನ ಮಗ ಬರ್ತಾನೆ ಬಾಯ್ ಫುಲ್ ಖುಷಿ. ಒಂದ್ಸೆಕೆಂಡ್ ಹ್ಯಾಪಿ ಬರ್ಡೇ ಮುದ್ದುಮ್ಮ. ಎಷ್ಟು ಖುಷಿಯಾಗಿದೆ ನೋಡಿ ಅವನು. ಥ್ಯಾಂಕ್ ಯು ಹೇಳು ಚಿನ್ನಮ್ಮ. ಯಾರ್ಯಾರು ಇವ್ನು ಬರ್ತಡೇ ವಿಶ್ ಮಾಡಿದ್ದಾರೆ ಇನ್ಸ್ಟಾದಲ್ಲಿ ಆಗಿರ್ಬೋದು, ವಾಟ್ಸಪ್ಪಲ್ಲಾಗಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಹೇಳು ಮಗನೆ. ಥ್ಯಾಂಕ್ ಯು 2 ಇಯರ್ಸ್ಗೆ ಥ್ಯಾಂಕ್ ಯು ಅಂತ ಹೇಳಿದ್ದಾನೆ, ಪರವಾಗಿಲ್ಲ. ಹಾಗಾಗಿ ಇವತ್ತು ಖುಷಿಯಾಗಿರಲಿ ಅಂತ ಹೇಳ್ತೀನಿ. ಬನ್ನಿ, ನಮ್ಮೂರ ಕಡೆ ತುಂಬ ಮಳೆ ಇದೆ ನೋಡಿ, ತೋರಿಸ್ತೀನಿ. ಆದರೆ ನಮ್ಮೂರ ಕಡೆ ಮಾತ್ರ ತುಂಬಾ ಮಳೆ ಜೋರು. ಹಂಗಾಗಿ ನಾನು ಯಾವುದೂ ಬರ್ಡೇ ಸೆಲೆಬ್ರೇಷನ್ ಮಾಡೋದು ಬೇಡ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೆ. ಯಾಕಪ್ಪ ಅಂದರೆ ಈ ಕಡೆ ರೇಷ್ಮೆ ಉಳಿದು ಹಣ್ಣು ಕೂಡ ಆಗಿತ್ತು. ಹಂಗಾಗಿ ನಾವು ಏನು ಮಾಡೋದು ಬೇಡ ಅಂತಂದ್ಬಿಟ್ಟು ಸುಮ್ಮನೆ ಆದ್ವಿ. ಇನ್ನು ತುಂಬ ಮಳೆ ಇರೋದ್ರ ಕಾರಣ ನಾನು ಹೆಂಗಿನ್ನೂ ತೊಗೊಬಂದಿದ್ದೆ ಟೀನ, ಇಲ್ಲಿ ಹೆಂಗೋ ಹಾಲು ಬಂದಿದ್ರಲ್ಲ ಅಂತ ಅಂದ್ಬಿಟ್ಟು. ಹಂಗಾಗಿ ಅದೇ ಟೀನ ನಾವು ಕೂಡ ಎಲ್ಲರೂ ಹಾಕ್ಕೊಂಡು ಕುಡ್ಕೊಂಡು ಎಲ್ಲನೂ ಮುಗಿಸ್ಕೊಂಡು ಮಾಮೂಲಿ ಮನೆಗೆ ಹೋದೆ. ಅಷ್ಟರಲ್ಲಿ ಸುಮಂತರು ಕೂಡ ಚಿಕನ್ ತಂದಿದ್ರು. ಹಂಗಾಗಿ ಬಿರಿಯಾನಿ ಮತ್ತು ರೈಸು, ಸಾಂಬಾರು, ಮುದ್ದೆ ಮತ್ತು ಮೊಟ್ಟೆ, ಫೇವ್ರೇಟು, ನನ್ನ ಮಗನ ಫೇವ್ರೇಟು ಬಿರಿಯಾನಿ, ಚಿಕನ್ ಬಿರಿಯಾನಿ ಮಾಡಿದ್ದೆ. ಹಂಗಾಗಿ 4 ಐಟಮ್ನು ಕೂಡ ರೆಡಿ ಮಾಡಿದೆ. ಆಲ್ಮೋಸ್ಟ್ ಸ್ವಲ್ಪ ಬೇಗನೆ ಮಾಡಿದೆ ಅಂತ ಅಂದ್ಕೊತೀನಿ. ಇನ್ನು ಬರ್ಡೇ ಕೇಕ್ ಕೂಡ ಬಂತು ಫೈನಲಿ. ಚಿನಿಮದು ಬರ್ಡೇದು ಸೆಲೆಬ್ರೇಷನ್ಗೆ ಅಂತ ರೆಡಿ ಆಯಿತು. ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡ್ವಿ. ಆದರೆ ಏನು ಮಾಡೋಣ, ಅವ್ನ ಪುಣ್ಯ ಚೆನ್ನಾಗಿತ್ತು, ಅವನ ಅದೃಷ್ಟ ಚೆನ್ನಾಗಿತ್ತು. ಸ್ವಲ್ಪ ಜೋರೇ ಆಯಿತು ಅಂತ ಅಂದ್ಕೋತೀನಿ ನಾನು. ಯಾಕಪ್ಪ ಅಂದರೆ ಗುಬ್ಬಿಗೆ ಫಸ್ಟ್ ಇಯರ್ ಬರ್ಡೇ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ನಮ್ಮ ದೊಡ್ಡಪ್ಪ ಇರೋದು ಅಂತ ಅಂದ್ಬಿಟ್ಟು ಸೊ ಯಾರೂ ಮಾಡಲಿಲ್ಲ, ನಾವು ಬೇಜಾರಲ್ಲಿದ್ವಿ ಅಂತ ಅಂದ್ಬಿಟ್ಟು. ಇನ್ನು ಚಿನಿಮ ಕೂಡ ತುಂಬ ಚೆನ್ನಾಗಿ ಕಾಣ್ತಿದ್ದ ಕ್ಯೂಟಾಗಿ. ಅಷ್ಟು ಟೈಮ್ ಇರಲಿಲ್ಲ ಅವನಿಗೆ ಡ್ರೆಸ್ ಕೂಡ ತರೋಕ್ಕೆ. ನನಗೆ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸಿಂಪಲಾಗಿ ತೊಗೊಂಡು ಬಂದೆ ಹೋಗಿ. ಅದು ಕೂಡ ಸಿಂಪಲ್ ಡ್ರೆಸ್ಸಲ್ಲಿ ಕೂಡ ಸೂಪರಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತೀನಿ. ಅವ್ನಿಗೆ ಯಾರ್ಯಾರು ವಿಶ್ ಮಾಡಿದವ್ರಿಗೆಲ್ಲರಿಗೂ ಥ್ಯಾಂಕ್ ಯು. ಇನ್ನು 1 ಮೋರ್ ಯಾಕಪ್ಪ ಅಂತಂದರೆ ಪಾಪುಗೆ ವಿಶ್ ಮಾಡಿರೋರಿಗೆ ನಿಜವಾಗ್ಲೂ ಥ್ಯಾಂಕ್ಸ್ ಅಂತ ಹೇಳಿದ್ರು ಏನಿಲ್ಲ. ಯಾಕಪ್ಪ ಅಂದರೆ ತುಂಬ ಖುಷಿ ಆಯಿತು. ಅವ್ನ ಬರ್ಡೇ ಬರೀ ನಾನು ಫೋಟೋ ಅಪ್ಲೋಡ್ ಮಾಡಿದ್ರು ಕೂಡ ಎಲ್ಲರ ಕಡೆಯಿಂದ ವಿಶ್ ಬಂತು. ಅದಕ್ಕೋಸ್ಕರ ತುಂಬ ಖುಷಿ ಆಯಿತು. ಹಂಗೂ ಸ್ವಲ್ಪ ಎಲ್ಲರನ್ನೂ ಕರೆದಿದ್ದೆ, ನಮ್ಮ ರಿಲೇಷನ್ ಫ್ಯಾಮಿಲೀಸ್ನ. ಹಂಗಾಗಿ ಎಲ್ಲ ಕೂಡ ಬಂದಿದ್ದರು. ಇನ್ನು ಫೈನಲಿ ಕೇಕ್ ಕಟ್ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ಇನ್ನು ನಮ್ಮ ಪಾಪು ಅದು ಬೆಂಕಿಗೆ ಹೆದ್ರುಕೊಂಡು ಸ್ವಲ್ಪ ಹಿಂದೆನೇ ಹೊರಟೋಗ್ತಾ ಇದ್ದಾನೆ. ಹಂಗಾಗಿ ಫೈನಲಿ ಅವನು ಕರ್ಕೊಂಡು ಕೇಕ್ ಕಟ್ ಮಾಡಿದ್ವಿ. ಯಾಕಂದರೆ ತುಂಬಾ ಖುಷಿ ಆಗ್ತಿತ್ತು. ಯಾಕಪ್ಪ ಅಂದರೆ 2 ಇಯರ್ಸಲ್ಲಿ ಅವನಿಗೋಸ್ಕರ ತುಂಬ ವೆಯ್ಟ್ ಮಾಡ್ತಿದ್ವಿ. ಅಂದರೆ ನಾವು ಬೇಬಿ ಗರ್ಲ್ ಆಗುತ್ತೆ ಅಂತ ತುಂಬಾ ವೆಯ್ಟ್ ಮಾಡಿದ್ವಿ. ಅಷ್ಟೇ ನೈಟ್ ಫುಲ್ ಅಷ್ಟೇ ಕಾಲ್ ಕೂಡ ಬಂದಿತ್ತು. ಆದರೆ ಏನು ಮಾಡೋಣ, ಬಂದಿದ್ದು ಬಾಯ್ ಬೇಬಿ. ಹಂಗಾಗಿ ಈಗ ಅದೆಲ್ಲ ನೆನೆಸ್ಕೊಂಡಂತೆ ಖುಷಿನೂ ಆಗುತ್ತೆ, ಸ್ವಲ್ಪ ಬೇಜಾರು ಕೂಡ ಆಗುತ್ತೆ. ಹಾಗಾಗಿ ನನ್ನ ಚಿಕ್ಕ ಮಗ ಅಂತೂ ಕೇಕ್ ಅಂತ ತಿನ್ನಲಿಲ್ಲ. ಇನ್ನು ದೊಡ್ಡ ಮಗನಿಗೆ ಕೇಕನ್ನು ತುಂಬ ಇಷ್ಟ, ಫೈನಲ್ ತಿಂತಾ ಕೂತಿದ್ದಾನೆ. ಆದರೆ ನಮ್ಮ ಚಿಕ್ಕ ಪಾಪು ಮಾತ್ರ ಕೇಕ್ನೂ ತಿನ್ನಲಿಲ್ಲ, ಹಾಗೆ ಫೋಟೋಗೂ ಕೂಡ ನಿಂತ್ಕೊಳ್ಳಲಿಲ್ಲ. ಹಂಗಾಗಿ ಸ್ವಲ್ಪ ಬೇಜಾರು ಕೂಡ ಆಯಿತು. ಅದಕ್ಕೋಸ್ಕರ ನಾನು ಗ್ರ್ಯಾಂಡಾಗಿ ಬರ್ತಡೇ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ಆದರೆ ಇವ್ರು ಈ ಥರ ಮಾಡ್ತಾರೆ, ಫೋಟೋಗೆ ಏನೂ ನಿಲ್ಲಲ್ಲ ಅಂತ ಅಂದ್ಬಿಟ್ಟೆ ನಾವು ಯಾವುದು ಬರ್ತಡೇ ಕೂಡ ಮಾಡ್ತಿಲ್ಲ. ಅದಕ್ಕೇ 3ರಿಂದ 4 ವರ್ಷದ ಇದ್ರಲ್ಲಿ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಮಾಡಿದ್ರೆ ಫೈನಲ್ ಎಲ್ಲರೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ ಬನ್ನಿ ಅಂತಲೇ. ಬರೋದೇ ಬಿಟ್ಟಿದ್ದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತೀನಿ. ಹಂಗಾಗಿ ಇನ್ನು ಸೆಲೆಬ್ರೇಷನ್ ಕೂಡ ಆಯಿತು ಸಿಂಪಲ್. ಇನ್ನು ಇವರು ಚಿಕ್ಕಜ್ಜಿ, ಇನ್ನು ಅವ್ರಜ್ಜಿ ತಿನ್ಸೋಕೆ ಹೋದ್ರು ಕೂಡ ತಿನ್ನಲಿಲ್ಲ. ಅವ್ನು ಕೇಕ್ ಅಂದರೆ ತುಂಬ ಇಷ್ಟ, ಆದರೂ ಇವತ್ತೇನು ಕೇಕ್ನೇ ತಿನ್ನಲಿಲ್ಲ ಸ್ವಲ್ಪನೂ. ಅದು ಕೂಡ ಸ್ವಲ್ಪ ಬೇಜಾರಾಯಿತು. ಯಾಕಪ್ಪ ಅಂದರೆ ಅವ್ನ ಬರ್ಡೇ ಕೇಕ್ನ ಅವನೇ ತಿನ್ನಲಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿದವರೆಲ್ಲ ಬೇಗ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಜಾಸ್ತಿ ಇವತ್ತು ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ಮಗನ ಬರ್ತ್ಡೇ ಸೆಲೆಬ್ರೇಷನಲ್ಲಿ ತುಂಬ ಕೆಲಸ ಇತ್ತು. ಹಂಗಾಗಿ ನಾವು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಲಿಲ್ಲ. ಹಂಗೆ ವೀಡಿಯೋ ಕೂಡ ನಾನು ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ಸೊ ಸಾರಿ. ಇನ್ಮೇಲೆ ಲಾಂಗ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಹಾಗೆ ಹೀಗೆ ನೋಡ್ತಾ ಇರಿ. ನೋಡಿದವ್ರಿಗೆಲ್ಲ ತುಂಬಾ ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.